ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಹಿಂದೂ ವಿರೋಧಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಸ್ಯೆಯನ್ನ ಸೃಷ್ಟಿಸುತ್ತೆ ಹೀಗಂತ ಒಂದು ಮಾತು ಕೇಳಿ ಬರ್ತಾ ಇದೆ. ನೀವು ಲಿಂಗಾಯತರ ಬಗ್ಗೆ ಮತ್ತೆ ಲಿಂಗಾಯತ ಕ್ರೈಸ್ತರ ಬಗ್ಗೆ ಕೇಳ್ತಾ ಇದ್ದೀರಾ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಏನಿದೆ, ಯಾವಾಗಲೂ ಕೂಡ ಹಿಂದೂ ವಿರೋಧಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಮಸ್ಯೆಯನ್ನ ಸೃಷ್ಟಿ ಮಾಡುತ್ತೆ. ನೀವು ಲಿಂಗಾಯತ ಕ್ರೈಸ್ತರ ಬಗ್ಗೆ ಕೇಳ್ತಾ ಇದ್ದೀರಾ, ಈಗ ಹೊಸ ಹೊಸ ಜಾತಿಗಳು ಹುಟ್ಕೊಂಡಿದೆ. ನೀವು ಬ್ರಾಹ್ಮಣ ಕ್ರೈಸ್ತರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನೀವು SC ಕ್ರೈಸ್ತರು ಹರಿಜನ ಕ್ರೈಸ್ತರ ಬಗ್ಗೆ ಕೇಳ್ತಾ ಇದ್ದೀರಾ. ಹೀಗಂತ ಪ್ರಶ್ನೆಗಳು ಮೂಡ್ತಾ ಇದೆ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಏನಿದು ಕರ್ಮ, ಎಂಥ ಸಮೀಕ್ಷೆ ಇದು ಎನ್ನುವಂತಹ ಪ್ರಶ್ನೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕೆಂಡಾಮಂಡಲವಾಗಿದ್ದಾರೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. CM ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ ಪ್ರಹ್ಲಾದ್ ಜೋಶಿ. ಏನು ಪ್ರಶ್ನೆ ಕೇಳ್ತಾ ಇದ್ರೆ? ಹಿಂದೂ ಸಮಾಜ ಹೊಡಿತಾ ಇದ್ದೀರಿ ಸಿದ್ದರಾಮಯ್ಯ ಅವರೇ, ನೀವು ಹೊಡೆಯುವಂತಹ ಒಂದು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಹಿಂದೂ ವಿರೋಧಿ ಪಕ್ಷ ಆಗಿ ಗುರುತಿಸಿಕೊಳ್ತಾ ಇದೆ. ಹಿಂದೂಗಳ ವಿರುದ್ಧ ಇರುವಂಥದ್ದು ಕಾಂಗ್ರೆಸ್ ಪಕ್ಷದ ಒಂದು ಧರ್ಮ ಆಗಿಬಿಟ್ಟಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳನ್ನು ಹುಟ್ಟು ಹಾಕ್ತಾ ಇರುತ್ತೆ. ನೀವು ಲಿಂಗಾಯತ ಕ್ರಿಶ್ಚಿಯನ್ ಬಗ್ಗೆ ಕೇಳ್ತಾ ಇದ್ದೀರಾ, ಬ್ರಾಹ್ಮಣ ಕ್ರಿಶ್ಚಿಯನ್ಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಿ ನೀವು ಅಂತ ಹೊಸ ಹೊಸ ಒಂದು ಜಾತಿಗಳನ್ನು ಕೇಳಿದ್ದ. ನೀವು SC ಕ್ರೈಸ್ತರು ಏನಿದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತೀರಾ. ಏನಿದು ಕರ್ಮ, ಎಂಥ ಸಮೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಹೊಸ ಹೊಸ ಒಂದು ಜಾತಿಗಳನ್ನು ಹುಟ್ಟಾಕಿದ್ದೀರಾ. ಎಲ್ಲಿಂದ ಯಾರು ಹೇಳಿದ್ದು ನಿಮಗೆ ಅನ್ನೋಂಥ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇರ್ಬೋದು. ಹಿಂದೂ ಸಮಾಜ ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈ ರೀತಿ ಮಾಡೋದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷದ ಈ ಒಂದು ನಡೆ ಏನಿದೆ ಇದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತನಾಡ್ತಾ ಇರುವಂಥದ್ದು. CM ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ನೀವು ಲಿಂಗಾಯತ ಕ್ರೈಸ್ತರ ಬಗ್ಗೆ ಕೇಳಿದ್ರಾ ಎಲ್ಲಾದರೂ? ನೀವು ಈ ಹಿಂದೆ ಎಲ್ಲಾದರೂ ಈ ಥರದ ಒಂದು ಜಾತಿ ಇತ್ತಾ? ಬ್ರಾಹ್ಮಣ ಕ್ರೈಸ್ತರಿದ್ರ? ಈ ರೀತಿಯಾಗಿ ಏನಾದರೂ ನೀವು ಕೇಳಿದ್ರಾ? ಇಂಥ ಒಂದು ಜಾತಿಗಳು ಎಲ್ಲಾದರೂ ಹಿಂದೆ ಇದ್ವಾ? ನೀವು SC ST ಒಂದು ಕ್ರೈಸ್ತರು ಏನಿರ್ತಾರೆ, ಹರಿಜನ ಕ್ರೈಸ್ತರು ಏನಿರ್ತಾರೆ, ಈ ರೀತಿಯ ಒಂದು ಜಾತಿಗಳ ಹೆಸರು ಎಲ್ಲಾದರೂ ಇದ್ವಾ? ಇದು ಎಂಥ ಕರ್ಮ, ಎಂಥ ಒಂದು ಹೆಸರುಗಳನ್ನು ಕೇಳ್ತಾ ಇದ್ದೀವಿ, ಎಂಥ ಸಮುದಾಯ ಹೆಸರುಗಳನ್ನು ಕೇಳ್ತಾ ಇದ್ದೀವಿ, ಜಾತಿಯ ಹೆಸರುಗಳನ್ನು ಕೇಳ್ತಾ, ಇದೆಂಥ ಕರ್ಮ ನಮ್ಮದು? ಇದೇನಿದು ಹೊಸ ರೀತಿಯಂಥ ಜಾತಿಯ ಹೆಸರು? ಎಂಥ ಸಮೀಕ್ಷೆ ಮಾಡ್ತಾ ಇದ್ದೀರಿ ನೀವು? ಎಂಥ ಸರ್ಕಾರ ನಿಮ್ಮದು ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ ಪ್ರಹ್ಲಾದ್ ಜೋಶಿ. ಕೇಂದ್ರ ಸಚಿವ ಆಗಿರುವಂಥ ಸಚಿವ ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಹೀಗಂತ ಮಾತನಾಡಿರುವಂಥದ್ದು. Is always anti-Hindu. They are creating this problem. Have you ever heard Lingayat Christian, Brahman Christian, Kuruba Christian, SC Christian? Do you have Harijan Christian? Do you have ever heard it? Mr. Siddaramaiah, under the guidance of Sonia Gandhi and Rahul Gandhi, he wants to break Hindu society because he is ultra leftist, is anti-Hindu. Sir, one of the Congress leader has given a statement that Tejasvi Yadav will be the CM face for the UP in Mr. Rahul Gandhi is not accepting, and already Tejasvi Yadav has given a statement that we are going to contest all seats. So they have also come to know that if we go in the leadership of, in association with Rahul Gandhi led Congress, they will be duped. Sir, yesterday CM has given a statement that the backward. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.